ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಲೋಕ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಇನ್ನು ನಾನು ಫ್ರೈಡೇ ಮಾರ್ನಿಂಗಿಂದ ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಒಂದು ಒಳ್ಳೆ ಸನ್ರೈಸ್ ನೋಡ್ಕೊಂಡು ಬಂದಿದ್ದಾಯಿತು. ಇನ್ನಕ್ಕೂ ಟೆರೆಸ್ ಮೇಲೆ ಹೋದೆ, ಒಳ್ಳೆ ವ್ಯೂ ಇತ್ತಲ್ಲ ಅಂತೇಳಿ ಜಸ್ಟ್ ಒಂದು ಕ್ಲಿಪ್ ತೊಗೊಂಡೆ. ಆ್ಯಂಡ್ ನಮ್ಮ ಮನೇಲಂತೂ ಬೆಳಗ್ಗೆ ಸೂರ್ಯೋದಯ ಆಗ್ತಿದ್ದಂಗೆ ಎದ್ರು ಬಿಸಿಲು. ಸೊ ಮನೆ ತುಂಬ ಬೆಳಕು ಬಂದುಬಿಡುತ್ತೆ. ಸೊ ತುಂಬ ಬಿಸಿ ಹಬೆ ಅಂತ ಮಾರ್ನಿಂಗೇ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಇನ್ನೂ ಜಸ್ಟ್ ಅವಾಗ ಸನ್ರೈಸ್ ಆಗಿರೋದು. ಎಷ್ಟು ಬೆಳಕಿದೆ ಮನೆ ತುಂಬ ಅಂತೇಳ್ಬಿಟ್ಟು. ಸೊ ಈ ಥರ ನ್ಯಾಚುರಲ್ಲಾಗಿ ಬೆಳಕು ಬಂದರೆ ಮನೆಗೆ ಎಷ್ಟು ಚೆನ್ನಾಗಿರುತ್ತಲ್ಲ. ಸೊ ಕತ್ಲು ಅನ್ನೋದಕ್ಕಿಂತ ಈ ಥರ ಬೆಳಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಮನೆಯಲ್ಲಿ. ಇನ್ನು ಶುಕ್ರವಾರ ಆಗಿದ್ದರಿಂದ ಸ್ವಲ್ಪ ಬೇಗ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂಥೇಳಿ ನಾನು ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನು ಇವತ್ತು ಎಲೆಕ್ಷನ್ ಬೇರೆ ಇತ್ತು, ಓಟು ಹಾಕಬೇಕಾಗಿತ್ತು. ಇನ್ನು ರಜಾ ಇದೆ ಅಂತ ಮಲಗಿಬಿಟ್ರೆ ಮತ್ತೆ ಲೇಟ್ ಆಗೋಗುತ್ತೆ, ಎಲ್ಲ ಕೆಲಸಗಳು ಲೇಟ್ ಆಗುತ್ತೆ ಅಂತೇಳಿ ನಾನು ನಾರ್ಮಲಾಗಿ ಆಫೀಸ್ಗೆ ಹೋಗೋಕ್ಕೆ ಯಾವ ರೀತಿ ಎದ್ದೇಳ್ತಿದ್ನೋ ಅದೇ ಟೈಮ್ಗೆ ಎದ್ದು ಅಟ್ಲೀಸ್ಟ್ ಎಲ್ಲರೂ ಎದ್ದೇಳೋಷ್ಟೊತ್ತಿಗೆ ಪೂಜೆ ಮುಗಿಸ್ಕೊಂಬಿಡೋಣ, ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿಕೊಂಡ್ರೆ ಆಯಿತು ಅಂತೇಳಿ ರೆಡಿ ಮಾಡಿಕೊಂಡೆ ನಾನು. ನಮ್ಮ ದೀಕ್ಷಾನು ಎದ್ದು ವಾಕಿಂಗ್ ಹೋಗಬೇಕು ಅಂತೇಳಿ ಅವಳು ರೆಡಿಯಾಗಿ ಹೊರಟಳು. ನಾನು ಮನೆಯೆಲ್ಲ ಒರೆಸಿ ಇನ್ನು ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಪೂಜೆಗೆ ರೆಡಿ ಮಾಡ್ಕೊತಿದ್ದೆ. ಸೊ ಜಸ್ಟ್ ಹೂ ಬದಲಾಯಿಸಿ ಪೂಜೆ ಮಾಡೋದು. ಸುಮನಸವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ ಮುನಿಗಣವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ. ಸೊ ಈಗ ಶುಕ್ರವಾರ ಪೂಜೆ ಮಾಡುವಾಗ ಈ ಥರ ಸೀರೆ ಎಲ್ಲ ಉಟ್ಕೊಂಡು ಪೂಜೆ ಮಾಡೋದು ಒಂಥರ ಪಾಸಿಟಿವ್ ವೈಬ್ಸೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಸೀರೆ ಬಗ್ಗೆ ಹೇಳಬೇಕು ಅಂದರೆ, ಇದು ನನ್ನ ಮದುವೆ ಟೈಮ್ನಲ್ಲಿ ಕೊಡಿಸಿದಂಥ ಸೀರೆ ನಮ್ಮ ಅಮ್ಮನ ಮನೆಯಲ್ಲಿ. ಸೊ ಎದ್ದೇಳ್ತಿದ್ದಂಗೆ ಮಕ್ಕಳು ಕೇಳ್ತಾಯಿದ್ರು, ಏನು ಇವತ್ತು ಸೀರೆ ಉಟ್ಕೊಂಡಿದ್ದೀಯಾ ಆ್ಯಂಡ್ ಹೊಸ ಸೀರೆ ಉಟ್ಕೊಂಡಿದ್ದೀಯಾ ಅಂತೇಳ್ಬಿಟ್ಟು. ಬಿಕಾಸ್ ಅವರು ತುಂಬ ವರ್ಷನೇ ಆಗೋಯ್ತು ಈ ಸೀರೆ ಉಟ್ಟು, ನಾನು ಸುಮಾರು ಒಂದು 10 ವರ್ಷನೇ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಹೊಸ ಸೀರೆ ಉಟ್ಕೊಂಡಿದ್ದೆ, ಎಲ್ಲಿಗೋ ಹೋಗ್ತಿದ್ದೀರಾ ಅಂತೇಳ್ಬಿಟ್ಟು. ಮಕ್ಕಳು ಸಾಮಾನ್ಯ ಅಲ್ವಾ, ನಾವು ನಾರ್ಮಲಾಗಿರೋದಕ್ಕಿಂತ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ರೆಡಿ ಆದ್ರೂ ಸೊ ಎಲ್ಲೋ ಹೊರಡ್ತಾ ಇದ್ದೀರ ನೀವು ನಮ್ಮನ್ನು ಬಿಟ್ಬಿಟ್ಟು ಅನ್ನೋ ಥರ ಥಿಂಕಿಂಗ್ ಬಂದುಬಿಡುತ್ತೆ. ಅದೇ ರೀತಿ ನಮ್ಮ ಮನೇಲೂ ನಮ್ಮ ಚಿಕ್ಕ ಮಗಳು ಇಂದು ಎಲ್ಲಿಗೆ ಹೋಗ್ತಿದ್ದೀರಾ ಹೊಸ ಸೀರೆ ಉಟ್ಕೊಂಡು ಅಂತ. ಸೊ ಆಮೇಲೆ ನಾನು ಹೇಳ್ತಿದ್ದೆ, ಇಲ್ಲ ಇದು ಅಮ್ಮಮ್ಮ ಮದುವೆ ಟೈಮಲ್ಲಿ ಕೊಡಿಸಿದ್ದು ಅಂತೇಳ್ಬಿಟ್ಟು. ಅಷ್ಟರೊಳಗೆ ಹಸ್ಬೆಂಡು ಬಂದರು. ಅಮ್ಮನ ಮನೆಯದು ಅಂದರೆ ನೋಡಿ ಎಷ್ಟು ಪ್ರೀತಿ, ಎಷ್ಟು ಖುಷಿಯಿಂದ ಹೇಳ್ಕೊತಾರೆ ಅಂತ. ಪ್ರತಿ ಹೆಣ್ಮಕ್ಳು ಅಷ್ಟೇ ಅಲ್ಲ, ನಮಗೆ ಹಸ್ಬೆಂಡು ಎಷ್ಟೇ ಒಳ್ಳೆ ಸೀರೆ, ಎಷ್ಟೇ ರೇಟ್ ಇರೋ ಸೀರೆ ಕೊಡಿಸಿದ್ರು ಅಮ್ಮನ ಮನೆ ಸೀರೆ ಅಂದ್ರೇ ಒಂದು ಡಿಫ್ರೆಂಟ್, ಒಂದು ಸ್ಪೆಷಲ್ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು. ನಾಟ್ ಓನ್ಲಿ ಈ ಸೀರೆ ಅಂತಲ್ಲ, ನನಗೆ ಪ್ರತಿ ವರ್ಷ ಅಮ್ಮ ಕೊಡಿಸೋ ಗೌರಿ ಹಬ್ಬದ ಸೀರೆಗಳು ಅಷ್ಟೇ. ಅದು ಎಷ್ಟೇ ರೇಟ್ದಾಗಿರಲಿ ನನಗೆ ಅದು ಬೆಲೆ ಮುಖ್ಯ ಆಗೋದಿಲ್ಲ. ಅದೊಂದು ನನಗೆ ಒಂದು ಎಮೋಷ್ನಲಿ ಒಂದು ಬಾಂಡಿಂಗ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಆ ಸೀರೆ ಜೊತೆ. ಸೊ ಹಾಗಾಗಿ ಅದು ಪ್ರತಿ ಸರಿ ಹುಟ್ಟಾಗೂ ಹೇಳ್ತಾ ಇರ್ತೀನಿ, ಇದು ಅವಾಗ ಕೊಡಿಸಿದ್ದು ಇವಾಗ ಕೊಡಿಸಿದ್ದು ಅಂತ ಹೇಳ್ಬಿಟ್ಟು. ಹಸ್ಬೆಂಡು ರೇಗಿಸ್ತಾನೆ ಇರ್ತಾರೆ. ನಾವು ಎಷ್ಟು ಕೊಡಿಸಿದ್ರೂ ಆ ಸೀರೆಗಳಿನ ಮೇಲಿನ ಪ್ರೀತಿ ಮುಂದೆ ಇದು ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು. ಅದು ಖಂಡಿತ ಪ್ರತಿಯೊಬ್ಬ ಹೆಣ್ಮಕ್ಳು ಇದನ್ನು ಫೀಲ್ ಮಾಡೇ ಮಾಡ್ತಾರೆ. ಈ ರಂಗೋಲಿಗೆ ಈ ಥರ ರೆಡ್, ಈ ಥರ ಇಟ್ಟಿಗೆ ಪುಡಿನಲ್ಲಿ ಹೈಲೈಟ್ ಮಾಡಿದ್ರೆ ಯಾವ ಕಲರು ಬೇಡ ಅನಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಶುಕ್ರವಾರಗಳು ಈ ಥರ ಹಾಕಿದಾಗ. ಇನ್ನು ನಾನು ಪೂಜೆ ಎಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ಹಸ್ಬೆಂಡು ಎದ್ದು ನನಗೆ ಕಿಚನಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಆಲ್ರೆಡಿ ಅವ್ರು ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಿ ಇಡ್ತೀನಿ ಅಂತೇಳಿ. ಸೊ ವೆಜಿಟೇಬಲ್ ಪಲಾವ್ ಮಾಡ್ತೀನಿ ಅಂತ ಹೇಳಿದ್ದೆ.
ಹಾಗಾಗಿ ಸರಿ ನಾನು ಪೂಜೆ ಮಾಡ್ತಿದ್ದೀನಲ್ಲ ಮಾಡ್ಕೊಳ್ಳಿ, ಅಷ್ಟರೊಳಗೆ ಸ್ವಲ್ಪ ಇದೆಲ್ಲ ಕಟ್ ಮಾಡಿಟ್ರೆ ಈಸಿ ಆಗುತ್ತೆ, ಬೇಗ ಆಗುತ್ತೆ ಅಂತೇಳಿ. ಸೊ ಈ ರೀತಿ ಲೀವ್ ಇದ್ದಾಗ ನಾವಿಬ್ಬರು ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಕೆಲಸಗಳು ಮಾಡ್ಕೊತೀವಿ. ಕಿಚನಲ್ಲಿ ಈ ಥರ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಬೇಗ ಬೇಗ ಕೆಲಸ ಆಗುತ್ತೆ. ಆ್ಯಂಡ್ ಈ ಥರ ಒಬ್ರಿಗೊಬ್ಬರು ನಾವು ಕಿಚನಲ್ಲಾಗಲಿ ಯಾವುದೇ ಕೆಲಸ ಆಗಲಿ ಒಬ್ರಿಗೊಬ್ಬರು ನಾವು ಹೆಲ್ಪ್ ಮಾಡ್ಕೊಂಡು ಮಾಡೋದ್ರಿಂದ ನಮ್ಮಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ನಾವು ಪ್ರತಿ ಸಾರಿನೂ ಅಷ್ಟೇ ಲೀವ್ ಇದ್ದಾಗ ಅಥವಾ ಸಂಡೇಸ್ ಆಗಲಿ ಈ ಥರ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋ ಟೈಮಲ್ಲಾಗಲಿ, ಬಿಕಾಸ್ ಸಂಡೇಸ್ ಎದ್ದೇಳೋದು ಲೇಟು, ಹಾಗಾಗಿ ಇಬ್ಬರು ಸೇರಿಕೊಂಡು ಬೇಗ ಮಾಡ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲಸ. ಇನ್ನು ಮಕ್ಕಳು ಬರ್ತಾ ಇರ್ತಾರೆ ಮಧ್ಯದಲ್ಲಿ, ಅವರು ಮಾತಾಡಿ ಸೊ ಒಂದಷ್ಟು ಒಳ್ಳೆ ಕಾನ್ವರ್ಸೇಷನ್ ಮಾಡಿಕೊಂಡು ಅಡುಗೆ ಮಾಡೋದ್ರಿಂದ ಆ ಅಡುಗೆನಲ್ಲಿ ಸ್ವಲ್ಪ ಪ್ರೀತಿನೂ ಸೇರಿಕೊಂಡು ಒಳ್ಳೆ ರುಚಿ ಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ, ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ನಾನು ಇದೆಲ್ಲ ಮುಗಿಸ್ಕೊತೀನಿ, ನೀವು ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬನ್ನಿ, ಬ್ರೇಕ್ಫಾಸ್ಟ್ ಮಾಡಿ ಇನ್ನು ಊಟ ಹಾಕ್ಬಿಟ್ಟು ಬರೋಣ ಅಂತೇಳಿ ಮಾತಾಡಿಕೊಂಡು ಸರಿ ಅವರು ನಾನು ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಅವರು ಇನ್ನೂ ಹೊರಟರು. ಎಲ್ಲ ರೆಡಿ ಆದಮೇಲೆ ಇನ್ನು ಹಸ್ಬೆಂಡ್ಗೂ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಬಿಟ್ಟು ಸೊ ಇನ್ನು ನಾವು ಊಟ ಹಾಕೋಕೆ ಹೋಗೋಣ ಅಂಥೇಳಿ ರೆಡಿ ಆದ್ವಿ. ನಾನಿನ್ನೂ ಬ್ರೇಕ್ಫಾಸ್ಟ್ ತಿಂದಿರಲಿಲ್ಲ, ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಹಾಗಾಗಿ ಒಂದೇ ಸರಿ ಮುಗಿಸ್ಕೊಂಡು ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ ಅಂತ. ಇನ್ನು ಮೊಬೈಲಲ್ಲೇ ನಾವು ಅದು ಬೂತ್ ನಂಬರ್ ಎಲ್ಲ ನಾವು ಡೌನ್ಲೋಡ್ ಮಾಡ್ಕೊಂಡಿದ್ದರಿಂದ ಜಸ್ಟ್ ಅಲ್ಲಿ ಹೋಗಿ ನಂಬರ್ ಹೇಳಿದ್ರೆ ಸಾಕು, ನಮ್ಮದು ಸ್ಲಿಪ್ ಬರೆದು ಕೊಡ್ತಾಯಿದ್ರು, ಹಾಗಾಗಿ ಅದು ಈಸಿ ಆಯಿತು. ಎಲೆಕ್ಷನ್ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಹಸ್ಬೆಂಡ್ ಸ್ವಲ್ಪ ಹೊರಗಡೆ ಕೆಲಸ ಇದೆ ಹೋಗಿ ಬರ್ತೀನಿ ಅಂತ ಹೋದರು. ಇನ್ನು ನಾನು ಇವತ್ತು ಶುಕ್ರವಾರ ಆಗಿದ್ದರಿಂದ ರಾವ್ಗಾಲದಲ್ಲಿ ಇಲ್ಲಿ ಓಂ ಶಕ್ತಿ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪ ಅಂಟಿಸೋಣ ಅಂತ ನಾನು ಅಂದ್ಕೊಂಡಿದ್ದೆ ತುಂಬ ದಿವಸದಿಂದ. ಬಟ್ ಶುಕ್ರವಾರಗಳು ನನಗೆ ಲೀವ್ ಇರ್ತಿರಲಿಲ್ಲ, ಮತ್ತು ಯಾವಾಗಾದರೂ ಲೀವ್ ಇದ್ದಾಗ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇರೋದು ಹಚ್ಚೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಸರಿ ಇವತ್ತು ಎಲ್ಲ ಏನೂ ಪ್ರಾಬ್ಲಮ್ ಇರಲಿಲ್ಲಲ್ಲ, ಇವತ್ತು ಮುಗಿಸ್ಕೊಳ್ಳೋಣ ಅಂಥೇಳಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ದೀಪ ಎಲ್ಲ ಅಂಟಿಸ್ಬಿಟ್ಟು ಬಂದೆ. ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಇತ್ತು ಇವತ್ತೆಲ್ಲ. ತುಂಬ ಖುಷಿಯಾಗಿ ಒಂಥರ ಏನೋ ಒಂಥರ ಮನಸ್ಸಿಗೆ ಸಂತೋಷವಾಗಿ ನೆಮ್ಮದಿಯಾಗಿತ್ತು ಅಂತಲೇ ಹೇಳ್ಬೋದು. ಈ ಥರ ದೇವರ ಕಾರ್ಯಗಳು ಮಾಡುವಾಗ ಸೊ ನಾವು ಮನಸ್ಸನ್ನು ಎಷ್ಟು ಶಾಂತವಾಗಿ ಇಟ್ಕೊತೀವಿ, ಎಲ್ಲನೂ ಅದೇ ರೀತಿ ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋದು ನನ್ನಿದು. ಸೊ ನಾವು ಗಡಿಬಿಡಿ ಮಾಡ್ಕೋಬಾರ್ದು, ಮತ್ತು ಟೆನ್ಷನ್ ಮಾಡಿಕೊಂಡು ಮಾಡೋದೆಲ್ಲ ಆಗೋದಿಲ್ಲ ಈ ಥರ ಕೆಲಸಗಳು. ಹಾಗಾಗಿ ಸ್ವಲ್ಪ ಟೈಮ್ ಮಾತ್ರ ಪರವಾಗಿಲ್ಲ ಅಂಥೇಳಿ ನಿಧಾನಕ್ಕೆ ಮಾಡ್ಕೋಬೇಕು.
ನಾನು ಹಾಗಾಗಿ ಸರಿ ಎಲ್ಲ ಮುಗಿಸ್ಕೊಂಡೇ ಬಂದು ಆಮೇಲೆ ದೇವಸ್ಥಾನಕ್ಕೆ ಬರೋಣ, ಅಷ್ಟೊತ್ತಿಗೆ ರಾಹುಗಾಲನೂ ಬಂದಿರುತ್ತೆ, ಸರಿ ಹೋಗುತ್ತೆ ಅಂಥೇಳಿ ಬೆಳಗ್ಗೆನೇ ಮುಗಿಸ್ಕೊಂಡೆ. ಹಾಗಾಗಿ ನಾನು ಇನ್ನು ಬಿಸಿಲಂತೂ ಹೇಳೋದೇ ಬೇಡ, ಅಷ್ಟು ಬಿಸಿಲಿದೆ. ದೇವರ ದರ್ಶನವೂ ತುಂಬ ಚೆನ್ನಾಗಾಯಿತು. ಇನ್ನು ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ದೇವ್ರ ಪ್ರಸಾದ ಕೊಡ್ತಾಯಿದ್ರು. ಸೊ ಅದನ್ನೇ ಇವತ್ತು ಊಟ ಮಾಡಿಕೊಂಡೆ ನಾನು. ಪ್ರತಿ ಶುಕ್ರವಾರ ಇಲ್ಲಿ ಮಧ್ಯಾಹ್ನದ ಹೊತ್ತು ಪ್ರಸಾದ ಕೊಡ್ತಾರೆ. ಇನ್ನು ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.